ಎಲ್ಲರಿಗೂ ನಮಸ್ಕಾರ. ಕನ್ನಡ ಕಾವ್ಯಸುಧೆ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಇವತ್ತು ಇನ್ನೊಂದು ಮಂಕುತಿಮ್ಮನ ಕಗ್ಗದೊಂದಿಗೆ ನಿಮ್ಮೆದುರಿಗೆ ಬಂದೇನ್ರಿ. ಆ ಕಗ್ಗ ಹಿಂಗದ: ವೇದಗಳು ಶಾಸ್ತ್ರಗಳು ಲೋಕನೀತಿಗಳೆಲ್ಲ ಹಾದಿ ತೋರಲು ನಿಶಿಯೊಳು ಉರಿವ ಪಂಜುಗಳು, ಸೌಧವೇರಿದವಂಗೆ ನಭವ ಸೇರಿದವಂಗೆ ಬೀದಿ ಬೆಳಕಿಂದೇನೋ ಮಂಕುತಿಮ್ಮ. ಎಷ್ಟು ಅದ್ಭುತವಾಗಿದ್ರೆ DVG ಅವರ ಪ್ರತಿಯೊಂದು ಕಗ್ಗ, ಪ್ರತಿಯೊಂದು ಸಾಲು, ಅವರು ಜೋಡಿಸಿರುವಂತಹ ಪ್ರತಿಯೊಂದು ಶಬ್ದಗಳು ಕೂಡ ಅದ್ಭುತನೇ. ಅದರೊಳಗೆ ಯಾವುದೇ ಅತಿಶಯೋಕ್ತಿ ಇಲ್ಲ. ಹಾಗಾಗಿ ನಾನು ನನ್ನ ಪ್ರತಿಯೊಂದು DVG ಅವರ ಕಗ್ಗದ ವಿಡಿಯೋ ಏನದಲ್ರಿ ಅದರೊಳಗೆ ಅದ್ಭುತ ಅದ್ಭುತ ಅನ್ಕೋತಾನೆ ಇರ್ತೀನಿ. ಯಾಕಂದ್ರೆ ಪ್ರತಿಯೊಂದನ್ನು ಅದನ್ನು ಒಂದೊಂದು ಶಬ್ದವನ್ನು ಓದಿದಾಗಲೂ ಕೂಡ ಆ ರೀತಿ ಅನಿಸ್ತದ. ಈ ಕಗ್ಗದ ಭಾವಾರ್ಥವನ್ನ ನೋಡ್ತಾ ಹೋಗೋದಾದ್ರೆ ಆಮೇಲೆ ಈ ಪ್ರತಿಯೊಂದು ಸಾಲುಗಳನ್ನ ಮತ್ತು ಅದರ ಭಾವಾರ್ಥವನ್ನ ನೋಡ್ತಾ ಹೋಗೊಂಡ್ರಿ. ಈಗ ವೇದಗಳು ಶಾಸ್ತ್ರಗಳು ಲೋಕನೀತಿಗಳೆಲ್ಲ ಹಾದಿ ತೋರಲು ನಿಶಿಯೊಳು ಉರಿವ ಪಂಜುಗಳು ಅಂತ ಹೇಳ್ತಾರೆ. ಅಂದ್ರೆ ನಿಶಿ ಅಂದ್ರೆ ಕತ್ಲು ಅಥವಾ ರಾತ್ರಿ ಅಂತ ಅನ್ಕೋಬಹುದು. ವೇದಗಳು ಶಾಸ್ತ್ರಗಳು ಲೋಕನೀತಿಗಳೆಲ್ಲ ಹಾದಿ ತೋರಲು ನಿಶಿಯೊಳು ಉರಿವ ಪಂಜುಗಳು. ರಾತ್ರಿ ಯಾರೋ ನಾವು ರಾತ್ರಿ ನಡ್ಕೊಂಡು ಮನೆಗೆ ಹೋಗ್ಬೇಕಂತಂದ್ರ ಕತ್ಲಿ ಒಳಗೆ ಹಂಗ ನಡ್ಕೊಂಡು ಹೋದ್ರ ನಮ್ಮ ಅಂದ್ರ ನಮ್ಗೆ ದಾರಿ ಕಾಣಂಗಿಲ್ರಿ. ಕಾಣಂಗಿಲ್ಲಲ್ಲ, ಕಾಣ್ತದ, ಅದ್ರ ದಾರಿ ಕಾಣಂಗಿಲ್ಲ. ಹಂಗಾಗಿ ನಮ್ಗೆ ದಾರಿ ಕಾಣ್ಬೇಕಂದ್ರ ನಾವ್ ಏನ್ ಮಾಡ್ತೀವಿ, ಯಾವುದೋ ಒಂದು ಪಂಜನ್ನ ಹಚ್ಕೊಂಡು, ಅಂದ್ರೆ ಹಿಂದಿನ ಕಾಲದೊಳಗೆ ಪಂಜ್ ಅಂದ್ರ ಒಂದು ದೊಡ್ಡ ಕಟ್ಟಿಗೆ, ಅದಕ್ಕೆ ಮುಂದ ಬೆಂಕಿ ಹಚ್ಚಿ ಅದನ್ನ ಪಂಜ್ ಹಿಡ್ಕೊಂಡು ಹೋಗ್ತಿದ್ರು ದಾರಿ ಕಾಣ್ಲಿ ಅಂತ. ಈಗ ಸ್ಟ್ರೀಟ್ ಲೈಟ್ ಅಂತ ಅನ್ಬೋದು, ಬೀದಿ ದೀಪಗಳು ಇರ್ತಾವ, ವಿದ್ಯುತ್ ಶಕ್ತಿಯಿಂದ ಬೆಳಗುವಂತಹ ಬೀದಿ ದೀಪಗಳು ಇರ್ತಾವ. ಆ ರೀತಿ ಹೆಂಗೋ ಅಂದ್ರ ನಮ್ಗ ದಾರಿಯನ್ನ ತೋರಿಸ್ಲಿಕ್ಕೆ ಪಂಜು ಅಥವಾ ಬೆಂಕಿನೋ ಅಥವಾ ವಿದ್ಯುತ್ ಶಕ್ತಿಯ ದೀಪವೋ ಏನೋ ಒಂದು ಹೆಂಗ ಬೇಕೋ ಅದೇ ರೀತಿಯಾಗಿ ವೇದಗಳು ಶಾಸ್ತ್ರಗಳು ಅಂತ ಏನೇನ್ ಮಾಡ್ಯಾರಲ್ರಿ, ಇವೆಲ್ಲ ವೇದಗಳಿರ್ಬೋದು, ಶಾಸ್ತ್ರಗಳಿರ್ಬೋದು, ಅಥವಾ ಉಪನಿಷತ್ತುಗಳಿರ್ಬೋದು, ರಾಮಾಯಣ ಮಹಾಭಾರತ, ಇವೆಲ್ಲ ನಮಗ ಜೀವನದೊಳಗ ದಾರಿ ತೋರಿಸ್ತಾವ್ರಿ. ಇದು ಬರೀ ಒಂದು ದೀಪ ಅಥವಾ ಒಂದು ಕಂದೀಲು ಅಥವಾ ಲಾಟಿನ್ ಅಂತ ಏನ್ ನಾವ್ ಅಂತೀವಿ, ಅಥವಾ ವಿದ್ಯುತ್ ಶಕ್ತಿಯ ದೀಪನೋ, ಆ ದೀಪ ನಮಗ ಹಾದಿ ಒಳಗ ಅಥವಾ ದಾರಿ ಒಳಗ ನಡ್ಕೊಂಡು ಹೋಗಿ, ರಾತ್ರಿ ದಾರಿಯನ್ನು ಸರಿಯಾಗಿ ನಡ್ಕೊಂಡು ಹೋಗಿ ಯಾವುದೇ ರೀತಿಯ ಅಪಾಯ ಆಗಲಾರ್ದಂಗ ಮನಿ ಸೇರ್ಕೊಳಿಕ್ ಹೆಂಗ್ ಸಹಾಯ ಮಾಡ್ತಾವೋ ದೀಪಗಳು, ಅದೇ ರೀತಿಯಾಗಿ ನಾವು ಯಾವುದೇ ಅಪಾಯ ಆಗಲಾರ್ದಂಗ, ಜೀವನದೊಳಗೆ ತಪ್ಪು ಹೆಜ್ಜೆ ಇಡ್ಲಾರ್ದಂಗ ಸರಿಯಾಗಿ ನಮ್ಮ ಜೀವನ ಮಾಡ್ಕೊಂಡು ಹೋಗ್ಲಿಕ್ಕೆ ವೇದಗಳಾಗಿರ್ಬೋದು, ಉಪನಿಷತ್ತುಗಳಾಗಿರ್ಬೋದು, ಶಾಸ್ತ್ರಗಳು ಅಥವಾ ಯಾವುದೇ ರಾಮಾಯಣ ಮಹಾಭಾರತ ಭಾಗವತ ಪುರಾಣ ಇವೆಲ್ಲ ನಮ್ಗೆ ಸಹಾಯ ಮಾಡ್ತಾವಂತ್ರಿ. ಆದ್ರೆ ಮುಂದ DVG ಅವ್ರು ಹೇಳ್ತಾರ, ಸೌಧವೇರಿದವಂಗೆ ನಭವ ಸೇರಿದವಂಗೆ ಬೀದಿ ಬೆಳಕಿಂದೇನೋ ಮಂಕುತಿಮ್ಮ. ಸೌಧವೇರಿದವಂಗೆ ನಭವ ಸೇರಿದವಂಗೆ ಅಂದ್ರೆ ಸೌಧ ಏರಿದವನಿಗೆ ಅಂದ್ರೆ ಒಂದು ಸಲ ಈ ಬೀದಿ ದೀಪದ ಸಹಾಯದಿಂದನೋ ಅಥವಾ ಯಾವುದೇ ದೀಪದ ಸಹಾಯದಿಂದ ಮನಿ ಸೇರ್ಕೊಂಡ ಮನುಷ್ಯ ಅಂತಂದ್ರೆ, ಯಾರೋ ಒಬ್ಬ ವ್ಯಕ್ತಿ ಕತ್ಲಿ ಒಳಗೆ ನಡ್ಕೊಂಡು ಹೋಗ್ತಿರ್ತಾನ, ಬೀದಿ ದೀಪದ ಸಹಾಯದಿಂದ ಒಂದು ಸಲ ಮನಿ ಸೇರ್ಕೊಂಡ ಅಂತಂದ್ರ ಅಥವಾ ಅವನಿಗೆ ಬೀದಿ ಬೆಳಕಿಂದೇನೋ ಮಂಕುತಿಮ್ಮ. ಅದಾದ್ಮೇಲೆ ಬೀದಿ ಬೆಳಕು ತಗೊಂಡು ಏನ್ ಮಾಡ್ಬೇಕ್ರಿ? ಬೀದಿ ಬೆಳಕು ನಿಮಗೆ ಎಲ್ಲಿವರೆಗೂ ಬೇಕಂದ್ರ ಮನಿ ಸೇರ್ಕೊಳ್ಳೋವರಿಗೆ ಮಾತ್ರ ಬೇಕು. ಮನಿ ಸೇರ್ಕೊಂಡ್ಮೇಲೆ ಬೇಕಾಗಿಲ್ಲ. ಮನಿ ಒಳಗೆ ಯಾವುದೋ ದೀಪದ ವ್ಯವಸ್ಥೆ ಇದ್ದೇ ಇರ್ತದ, ಅದನ್ನು ಉಪಯೋಗಿಸ್ಕೊಂಡು ಆರಾಮಾಗಿ ನೀವು ಇರ್ತೀರಿ. ಅದೇ ರೀತಿಯಾಗಿ DVG ಅವ್ರು ಏನ್ ಹೇಳ್ತಾರ್ರಿ ಇಲ್ಲಿ ಅಂದ್ರ, ಒಂದು ಮಟ್ಟವನ್ನ ಮುಟ್ಟುವವರೆಗೂ, ಒಂದು ಸ್ಥಿತಿಯನ್ನ ತಲುಪುವವರೆಗೂ ಪುರಾಣ ಶಾಸ್ತ್ರ ವೇದ ಇವೆಲ್ಲವೂ ನಮಗೆ ದಾರಿ ತೋರಿಸಿ ಒಂದು ಸ್ಥಿತಿಯನ್ನ ತಲುಪಲಿಕ್ಕೆ, ಒಂದು ಮಟ್ಟವನ್ನ ತಲುಪಲಿಕ್ಕೆ ಸಹಾಯ ಮಾಡ್ತಾವ್ರಿ. ಒಂದು ಮಟ್ಟವನ್ನ ತಲುಪಿದ ಮೇಲೆ ಅಥವಾ ಕೆಲವೊಬ್ರು ಆ ಮಟ್ಟವನ್ನು ಮೀರಿ, ಆ ಸ್ಥಿತಿಯನ್ನು ಮೀರಿ ಬೆಳೆದಿರ್ತಾರ, ಅಂಥವರಿಗೆ ಇವೆಲ್ಲ ಬೇಕು ಅಂತ ಅನ್ಸಂಗಿಲ್ಲ. ಅಥವಾ ಈ ಶಾಸ್ತ್ರಗಳು ಆಗಿರ್ಬೋದು, ವೇದಗಳು ಉಪನಿಷತ್ತುಗಳು ಶಾಸ್ತ್ರಗಳು ಇದರ ಸಹಾಯ ಒಂದು ಸ್ಥಿತಿಯನ್ನ ತಲುಪಿದ ಮೇಲೆ ಅಥವಾ ಒಂದು ಆ ಸ್ಥಿತಿಯಿಂದ ಮೇಲೇರಿದವರಿಗೆ ಇದರ ಸಹಾಯ ಬೇಕಾಗಿಲ್ಲ ಅಂತ DVG ಅವ್ರು ಹೇಳ್ತಾರ. ಅಂದ್ರೆ ನಾವಿಲ್ಲಿ ಸೌಧವೇರಿದವಂಗೆ ನಭವ ಸೇರಿದವಂಗೆ, ನಭ ಅಂದ್ರೆ ಆಕಾಶ, ಅಂದ್ರೆ ತುಂಬಾ ದೊಡ್ಡ ಮಟ್ಟವನ್ನ ಮುಟ್ಟಿದವನಿಗೆ ಅಂತ ನಾವಿಲ್ಲಿ ಇದನ್ನ ಅರ್ಥ ಮಾಡ್ಕೋಬಹುದು. ಸೌಧವೇರಿದವಂಗೆ ನಭವ ಸೇರಿದವಂಗೆ, ಕಟ್ಟಡ ಏರಿದವನು ಅಥವಾ ಕಟ್ಟಡವನ್ನು ಹೊಕ್ಕವನು ಅಥವಾ ಆಮೇಲೆ ಆಕಾಶ ಏರಿದವನಿಗೆ, ಸೌಧವೇರಿದವಂಗೆ ನಭವ ಸೇರಿದವಂಗೆ ಅಂತ ನಾವಿಲ್ಲಿ ಯಾರನ್ನ ಅರ್ಥ ಮಾಡ್ಕೋಬಹುದು ಅಂದ್ರ, ದೊಡ್ಡ ದೊಡ್ಡ ಸಾಧು ಸಂತರು ಅಥವಾ ಬೇಕಾದಷ್ಟು ಸಾಧನೆ ಮಾಡಿರುವಂಥವ್ರು. ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ಸಿದ್ದೇಶ್ವರ ಸ್ವಾಮಿಗಳಿರ್ಬೋದು, ಅಥವಾ
ರಾಮಕೃಷ್ಣ ಪರಮಹಂಸರಂಥವರು, ಸ್ವಾಮಿ ವಿವೇಕಾನಂದರಂಥವರು, ಅಥವಾ ಇನ್ನೂ ಬೇಕಾದಷ್ಟು ಯಾರದೇ ಆದರೂ ಉದಾಹರಣೆಯನ್ನು ನಾವು ತಗೋಬೋದ್ರಿ. ಇಂಥ ಮಹಾತ್ಮರೇನಿದಾರಲ್ಲ, ಇವರೆಲ್ಲ ಸೌಧ ಏರಿದವರು, ನಭ ಆಕಾಶವನ್ನು ಸೇರಿದಂಥವರು. ಇಂಥವರಿಗೆ ಈ ವೇದಗಳು, ಶಾಸ್ತ್ರಗಳು, ಉಪನಿಷತ್ತುಗಳು ಇವ್ಯಾವುದರ ಬೆಳಕಾಗಲಿ ಅಥವಾ ಸಹಾಯ ಆಗಲಿ ಬೇಕಾಗಿಲ್ಲ. ಯಾಕಂದ್ರೆ ಅವರು ಅದೆಲ್ಲವುದನ್ನ ಮೀರಿ ಬೆಳೆದವರು. ಒಂದು ಸಾಮಾನ್ಯ ಸ್ಥಿತಿ ಏನದಲ್ರಿ, ಆ ಸಾಮಾನ್ಯ ಸ್ಥಿತಿಯನ್ನು ಮೀರಿ ಅಸಾಮಾನ್ಯರಾದವರು, ಸ್ಪೆಷಲ್ ಆದವರು. ಹಾಗಾಗಿ ಅವರಿಗೆ ಇದರ ಅವಶ್ಯಕತೆ ಇಲ್ಲ. ಅಂದ್ರೆ ಇವೆಲ್ಲ ಸಹಾಯ ಸಲಕರಣೆ ಅಥವಾ ನಿಮಗೆ ವೇದಗಳು, ಉಪನಿಷತ್ತುಗಳು, ಒಳ್ಳೆಯ ಗ್ರಂಥಗಳು ಎಲ್ಲಿವರೆಗೂ ಬೇಕಾಗ್ತಾವಂದ್ರೆ ಒಂದು ಮಟ್ಟವನ್ನ ತಲುಪುವವರೆಗೆ ಬೇಕಾಗ್ತಾವ. ಒಂದು ಮಟ್ಟವನ್ನ ತಲುಪಿ ಅದನ್ನ ಮೀರಿ ಬೆಳೆದ ನಂತರ ಅವುಗಳ ಸಹಾಯ ಬೇಕಾಗಿಲ್ಲ ಅಂತಂದು ಹೇಳಿ ಡಿ ವಿ ಜಿಯವರು ಹೇಳ್ತಾರ್ರಿ. ಹಂಗಾಗಿ ನಾವು ಅಂದ್ರೆ ಸಾಮಾನ್ಯ ಜನರೆಲ್ಲ ನಾವು ಯಾರ್ಯಾರು ಇದ್ದೀವಲ್ರಿ, ನಮ್ಮಂಥವರೆಲ್ಲ ಈ ವೇದಗಳಾಗಿರ್ಬೋದು, ಉಪನಿಷತ್ತುಗಳು ಅಥವಾ ಬೇರೆ ಬೇರೆ ಗ್ರಂಥಗಳ ಸಹಾಯದಿಂದ ಒಂದು ಮಟ್ಟವನ್ನು ತಲುಪಿ ನಮ್ಮ ಜೀವನವನ್ನು ಸುಂದರ ಮಾಡಿಕೊಂಡು ಅದಾದ್ಮೇಲೆ ಆ ಮಟ್ಟವನ್ನು ಮೀರಿ ಇನ್ನೂ ಚಲೋತ್ನಾಗ ಬೆಳೆಯೋಣ, ನಾವು ಕೂಡ ಸೌಧವೇರೋಣ, ನಭವನ್ನ ಸೇರೋಣ ಅಂತಂತ ಹೇಳಿ ಡಿ ವಿ ಜಿ ಅವರು ಹೇಳ್ತಾರೆ. ಇನ್ನು ಈ ಕಗ್ಗವನ್ನ ಬೇರೆ ರೀತಿ ಒಳಗೆ ಅರ್ಥೈಸ್ಬೋದು ಅಥವಾ ಬೇರೆ ಬೇರೆ ಅರ್ಥಗಳು ಈ ಕಗ್ಗಕ್ಕವ ಅಂತ ನಿಮಗೆ ಅನಿಸಿದಲ್ಲಿ ದಯವಿಟ್ಟು ಅದನ್ನ ಕಮೆಂಟ್ಸ್ ಬಾಕ್ಸ್ನ ತಿಳಿಸ್ರಿ. ಮತ್ತೆ ಇನ್ನೊಂದು ಕಗ್ಗದೊಂದಿಗೆ ಅಥವಾ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ ರೀ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.